ಎಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬುಲೆಟಿನ್ ಎಕ್ಸ್ಪ್ರೆಸ್. ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಕಪ್ಪು ಬಿಳುಪಿನ ನಡುವೆ ಅನ್ನೋ ಸಿನಿಮಾದ ಬಗ್ಗೆ. ಸೊ ಅದೇ ಸಿನಿಮಾದಲ್ಲಿ ಹಾಸ್ಯ ನಟ ಹರೀಶ್ ಅವರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ ನೋಡ್ಕೊಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇಲ್ಲಿ ಬಂದಿರುವಂಥ ನಮ್ಮ ನಾಗೇಂದ್ರಣ್ಣ, ನಾಗೇಶ್ ಅಣ್ಣವರು, ನಮ್ಮ ಸುಧೀಂದ್ರ ವೆಂಕಟೇಶಪ್ಪ ಅವರು ಎಲ್ಲರಿಗೂ ಧನ್ಯವಾದಗಳು. ಏನಪ್ಪ ಅಂದರೆ ಕಪ್ಪು ಬೆಳುಪಿನ ನಡುವೆ ಮೊದಲು ಅದ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ವಸಂತ್ ವಿಷ್ಣು ಅವ್ರ ಬಗ್ಗೆ ಮಾತಾಡಬೇಕು. 2006 ಮುಂಗಾರು ಮಳೆ ದುನಿಯಾ ಸಿನಿಮಾ ಬಂದಂಥದ್ದು, ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋದಂಥದ್ದು. 2007 ನಾನು ಯಾವುದೋ ಒಂದು ಸಿನಿಮಾ ಅಲ್ಲಿ ರಾಜಾಜಿನಗರ ಗ್ರೌಂಡ್ ಹತ್ರ ಸಿನಿಮಾ ಶೂಟಿಂಗ್ ನಡೀತಿತ್ತು. ಒಂದು ಕ್ಯಾರೆಕ್ಟರ್ ಬಂದು ನನ್ನ ಮಾತಾಡಿಸಿ ಫೋನ್ ನಂಬರ್ ತಗೊಂಡು ನೆಕ್ಸ್ಟ್ ದಿನ ಮತ್ತಿಕೆರೆ ಬನ್ನಿ ಅಂತಾರೆ. ಮತ್ತಿಕೆರೆಗೆ ಹೋದರೆ ವಸಂತ್ ವಿಷ್ಣು ಅವರಿದ್ದರು. ಅವ್ರನ್ನ ವಸಂತ್ ಅಂತ ಕರೆಯೋದು, ಈಗ ವಸಂತ್ ವಿಷ್ಣು ಆಗಿದ್ದಾರೆ. ನನ್ನ ಬ್ರದರ್ ಇದ್ದಂಗೆ ಅವರು ನಿರ್ದೇಶಕರು, ನಿರ್ಮಾಪಕರು ಅಥವಾ ನಟರು ಅನ್ನೋದಕ್ಕಿಂತ 2007 ಅವರು ಸುಮಾರು ಒಂದು 2-3 ಕೋಟಿ ಬಜೆಟಲ್ಲಿ ಒಂದು ಸಿನಿಮಾ ಮಾಡ್ತಾರೆ. ಹೋರಾಟ ಅಂತ ಸಿನಿಮಾ ಹೆಸರು. ಅವತ್ತಿಗೆ ಬಳ್ಳಾರಿ ಬೇರೆ ಬೇರೆ ಭಾಳ ಚೆನ್ನೈಯಿಂದ ಯೂನಿಟ್ನೆಲ್ಲ ಕರೆಸಿ ಅವತ್ತು ಗೊತ್ತಲ್ಲ ನಿಮಗೆ 435 ಕ್ಯಾಮ್ರಾ ಇಟ್ಕೊಂಡು ಸಿನಿಮಾವನ್ನು ಅವ್ರ ತಂದೆಯವರು, ಬನ್ನಿ ಸರ್ ಮೇಲೆ ಬನ್ನಿ, ದಯವಿಟ್ಟು ಬನ್ನಿ ಪ್ಲೀಸ್ ಬನ್ನಿ, ಸುಬ್ರಹ್ಮಣ್ಯಂ ಸರ್ ಬನ್ನಿ. 2007 ಇವತ್ತು ತಮಿಳು ಅನ್ನೋದಕ್ಕಿಂತ ಭಾರತದ ಅದ್ಭುತವಾದಂಥ ನಾಯಕರಲ್ಲಿ ಒಬ್ಬರಾದಂಥ ವಿಜಯ್ ಸೇತುಪತಿ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದಂಥ ಮಹಾನುಭಾವರು ಇವರು ವಸಂತ್ ವಿಷ್ಣು ಅವರು. ಜೊತೆಗೆ ಸಾರು ಸುಬ್ರಹ್ಮಣ್ಯಂ ಸರ್ ಅವ್ರ ತಂದೆಯವರು ಷಣ್ಮುಗಮ್ ಅವರು ಸಾರು. ಏನಂದರೆ 2-3 ಕೋಟಿ ರೂಪಾಯಿ ಎಷ್ಟು ಬಜೆಟ್ ಆಗ್ತದೆ ಸಿನಿಮಾ ಕಾರಣಾಂತರಗಳಿಂದ ನಿಂತೋಗುತ್ತೆ. ಮತ್ತೆ ಸಿನಿಮಾ ಮಾಡಬೇಕು ಅನ್ನೋಕ್ಕೋಸ್ಕರ ಮತ್ತೆ ಅದನ್ನು ಶುರು ಮಾಡೋಕ್ಕೆ ಹೋಗಿ ಏನೋ ಆಗಿ ರಾಜಾಜಿನಗರ ESI ಹಾಸ್ಪಿಟ್ಲು ಪಕ್ಕ ದೊಡ್ಡ ಬಂಗ್ಲೆ ಸಾರ್ದು ಅವತ್ತೇ ಸಿನಿಮಾಗೋಸ್ಕರ ಮನೆಯನ್ನು ಮಾಡಿದಂಥ ಮಹಾನುಭಾವರು ಇವರು. ಸಿನಿಮಾ ಏನೋ ಒಂದು ಆಗಲಿ ಅನ್ನೋಕ್ಕೋಸ್ಕರ ಮಾಡಿದಂಥದ್ದು. ಸೊ ರಾಮನಿಗೆ 14 ವರ್ಷದ ವನವಾಸ ಅಂತಿದ್ದಂಗೆ ವಸಂತ್ ವಿಷ್ಣು ಅವರ ವನವಾಸ ಬಹುಶಃ ನನ್ನ ಪ್ರಕಾರ ಒಂದು 16-18 ವರ್ಷದ ವನವಾಸ ಸಿನಿಮಾದಲ್ಲಿ ಪಟ್ಟಿರುವಂಥದ್ದು. ಗೆಳೆಯ ಒಳ್ಳೆಯದಾಗಲಿ ಬ್ರದರ್ಗೆ ಅನ್ನೋದು ನನ್ನ ಉದ್ದೇಶ. ಏನಪ್ಪ ಅಂದರೆ ಭಾಳ ದಿನಗಳಾಯಿತು ನಾನು ಕಾಣಿಸಿರ್ತಾರೆ. ಕೆಲವೊಂದು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿರ್ತೀನಿ ಸಿನಿಮಾಗಳಲ್ಲಿ, ಪ್ರೆಸ್ ಮೀಟ್ಗಳಿಗೆ ಬರುವಂಥ ಅವಕಾಶಗಳಿರಲ್ಲ. ಇದರಲ್ಲಿ ಪ್ರಮುಖವಾಗಿ ಒಬ್ಬ ದಪ್ಪಗಿದ್ದಾನೆ ಅಂದರೆ ಒಂದು 4 ತಟ್ಟೆ ಅನ್ನ ತಿನ್ನೋದು, 10 ಪ್ಲೇಟ್ ಬಿರಿಯಾನಿ ತಿನ್ನೋದು ಅಂಥದ್ದೆಲ್ಲ ಇಲ್ಲದೆ ಭಾಳ ಅದ್ಭುತವಾದಂಥ ಒಂದು ಫ್ರೆಂಡ್ ಪಾತ್ರ. ನಾನು, ನವೀನು, ವಸಂತ್ ಅವರು, ವಿದ್ಯಾ ಅಂತ ಒಬ್ಬರು ಅವರು ಅಷ್ಟೇ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರುವಂಥದ್ದು. ಜೊತೆಗೆ ಮಾಹಿನ್ ಅವರು ಮಾಡಿರುವಂಥದ್ದು. 4 ಜನ ಸಿಂಪಲ್ಲು. ಏನಂದರೆ ಇವತ್ತಿನ ದಿನ ಈ ಸೋಷಿಯಲ್ ಮೀಡಿಯಾ ಎಲ್ಲ ಇರೋದ್ರಿಂದ ಯೂಟ್ಯೂಬರ್ಸ್ ನಾವು 4 ಜನ. ಒಬ್ಬೊಬ್ಬರು ಒಂದೊಂದು ಕಡೆ, ನಂದು ಫುಡ್ ಬ್ಲಾಗಿಂಗ್ ಇರುತ್ತೆ, ಇನ್ನೊಬ್ರದ್ದು ಅಡ್ವೆಂಚರ್ ಇರುತ್ತೆ. ಅದೇ ರೀತಿ ಇವ್ರದ್ದು ವಸಂತ್ ವಿಷ್ಣು ಅವ್ರದ್ದು ಗೋಸ್ಟ್ ಹಂಟಿಂಗು, ದೇವಗಳಿದ್ಯಾ ಇಲ್ವಾ ಅನ್ನುವಂಥ ಒಂದು ಹುಡುಕಾಟ ಮಾಡುವಂಥ ಒಂದು ಪಾತ್ರ ನಮ್ಮಗಳದು. ಅದ್ಭುತವಾಗಿ ಏನಂದರೆ ಕಾಮಿಡಿ ಟ್ರ್ಯಾಕ್ ಅನ್ನೋದನ್ನು ಇಲ್ಲದೆ ಕತೆ ಜೊತೆಗೆ ಫುಲ್ಲು ಟ್ರಾವೆಲ್ ಆಗುವಂಥ ಈ 4 ಜನ ಹುಡುಗರು. ದೆವ್ವ ಇದೆಯಾ ಇಲ್ವಾ, ದೆವ್ವ ಅಂದ್ಕೊಂಡು ಬೇರೆ ಅಂದರೆ ಇದೆಯಾ ಇಲ್ವಾ ಅನ್ನೋದೇ ಸಿನಿಮಾ. ಭಾಳ ಅಚ್ಚುಕಟ್ಟಾಗೆ ಸಿನಿಮಾವನ್ನು ಮಾಡಿರುವಂಥದ್ದು. ಅವರಾಗಲೇ ಹೇಳ್ದಂಗೆ ಕನಕಪುರ ಸಂತೆಕೋಡಿಹಳ್ಳಿ ಅಂತ, ಅಲ್ಲಿಂದ ಒಳಗಡೆ ಕಾಡೊಳಗೆ 2 ಗಂಟೆ 3 ಗಂಟೆ ಶೂಟಿಂಗು, ಕಾಡಂದಿ, ಹಾವು ಇಂಥವೆಲ್ಲ ಇರುವಂಥ ಒಂದು ಜಾಗ. ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗದೆ ಪ್ರಕೃತಿಯು ನಮಗೆ ಅವತ್ತಿನ ದಿನ ಸಪೋರ್ಟ್ ಮಾಡಿದಂಥದ್ದು. ಪ್ರಕೃತಿಯ ಆಶೀರ್ವಾದ ಮೊದಲು ಈ ಸಿನಿಮಾಗೆ. ಆ ನಂತರ ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಯಾಕೆಂದರೆ ನೀವಿಲ್ಲ ಅಂದರೆ ಯಾವ ಸೂಪರ್ ಸ್ಟಾರ್ಗಳು ಇಲ್ಲ. ಇವತ್ತು ನೀವುಗಳೇ ಮೇನು ಪತ್ರಕರ್ತರು, ನೀವುಗಳೇ ಎಲ್ಲನೂ ಸ್ಟಾರ್ ಮಾಡುವಂಥದ್ದು. ಪ್ರತಿಯೊಂದು ಮನೆಗೂ ತಲುಪಿಸುವಂಥ ಪ್ರಯತ್ನ ನೀವೇ ಮಾಡುವಂಥದ್ದು. ಅದರಿಂದ ನಮ್ಮ ಪ್ರತಿಭೆ, ನಮ್ಮ ಶ್ರಮ, ನಾವೇನು ಕಷ್ಟಪಟ್ಟು ಸಿನಿಮಾ ಮಾಡಿದ್ವಾ, ಇಷ್ಟಪಟ್ಟು ಸಿನಿಮಾ ಮಾಡಿದ್ವಾ, ಅವೆಲ್ಲ ಯಾವುದೂ ಬರೋಲ್ಲ. ಕೊನೆಗೆ ಸಿನಿಮಾ ಹೇಗಿದೆ, ಸಿನಿಮಾವನ್ನು ನೋಡಿ ನೀವು ನೋಡಿಬಿಟ್ಟು ಹೇಗಿದೆ ಅಂತ ಜನಗಳಿಗೆ ತಲುಪಿಸುವಂಥದ್ದು. ಜನ ಬಂದು ಸಿನಿಮಾ ನೋಡುವಂಥದ್ದೇನೆ ಮೇನು ಮುಖ್ಯ ಅಂತ ಹೇಳ್ತಾ, ನಾನು ಆಗಲೇ ಹೇಳ್ದಂಗೆ ತುಂಬ ಇಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ದೀವಿ. ವಸಂತ್ ವಿಷ್ಣು ಅವರ 16 ವರ್ಷಗಳ ಶ್ರಮ, ಕನಸು ಮಾತ್ರ ಅಲ್ಲ, ಕನಸು ಮಾತ್ರ ಪಟ್ಟರೆ ಸಾಲದು. ಭಾಳ ಒಂದು ಲಾಂಗ್ ವಿಷನ್ ಇಟ್ಕೊಂಡು, ಬಿಗ್ಗರ್ ವಿಷನ್ ಇಟ್ಕೊಂಡು ಈ ಸಿನಿಮಾವನ್ನು ಪುಟ್ಟದಾಗಿ ಮಾಡಿದ್ದೀವಿ. ಸಣ್ಣ ಬಜೆಟ್ ಸಿನಿಮಾ ಅಂತ ಅಂದ್ಕೊಳ್ಳೋದು ಬೇಡ.
ಸಿನಿಮಾ ಬಜೆಟ್ ಮುಖ್ಯ ಅಲ್ಲ, ಸಿನಿಮಾದ ಕಂಟೆಂಟ್ ಮುಖ್ಯ ಅನ್ನೋದು ನೀವೆಲ್ಲರೂ ನಿಮಗೆ ಗೊತ್ತಿರುವಂಥದ್ದು, ನೀವೇ ನಮಗೆ ಹೇಳ್ಕೊಟ್ಟಿರುವಂಥದ್ದು ಪತ್ರಕರ್ತರು. ಅದರಲ್ಲಿ ಈ ಸಿನಿಮಾ ಹಿಟ್ಟಾದರೆ ಅದು ದೊಡ್ಡ ಸಿನಿಮಾ ಆಗತ್ತೆ ಅಂತ ಹೇಳ್ತಾ, ಹಿಟ್ಟಾಗುವಂಥ ಒಂದು ಕಾರ್ಯವನ್ನು, ಇದನ್ನು ಎಲ್ಲರಿಗೂ ತಲುಪಿಸುವಂಥ ಒಂದು ಪ್ರಯತ್ನವನ್ನು ತಾವೆಲ್ಲ ಹಿರಿಯರು ಇಲ್ಲಿ ಬಂದಿದ್ದೀರಿ, ತಾವು ಅದನ್ನು ಮಾಡಿ. ಯಾಕಪ್ಪ ಅಂದರೆ ನಾವೆಲ್ಲ ನಿಮ್ಮ ಮಕ್ಕಳಿದ್ದ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.